ಮುಗಿಯದ ಬಂಧನ ಭಾಗ 18. ಆ ಪುಟ್ಟ ಹುಡುಗಿ ತನ್ನ 2 ಮುದ್ದಾದ ಕೈಗಳನ್ನ ಮೊಣಕಾಲುಗಳ ಮೇಲೆ ಜೋಡಿಸಿಟ್ಕೊಂಡು ಅತ್ಯಂತ ನೇರವಾಗಿ ಶಿಸ್ತಿನಿಂದ ಕುಳಿತಿದ್ದಾಳೆ. ಅದೇ ಸಮಯದಲ್ಲಿ ಆ ಅತ್ಯಂತ ನೇರವಾಗಿ ಕೂತಿದಾಗ ತೀಕ್ಷ್ಣವಾದ ಕಣ್ಣುಗಳಿಂದ ಆ ಇಬ್ರು ಮಕ್ಕಳನ್ನ ದಿಟ್ಟಿಸಿ ನೋಡ್ತಾ ಇದ್ದಾಳೆ. ಅಶ್ವಿನಿ ಆ ಹುಡುಗಿಯ ಮುಖವನ್ನ ಸೂಕ್ಷ್ಮವಾಗಿ ಗಮನಿಸಿದ ತಕ್ಷಣ ಒಂದು ಕ್ಷಣ ಇಡೀ ಜಗತ್ತೇ ಸ್ತಬ್ಧವಾದಂಗ ಆಗುತ್ತೆ. ದಿಗ್ಭ್ರಮೆಗೊಳ್ತಾಳೆ. ಅವರ ಹೃದಯದ ಬಡಿತ ಒಮ್ಮೆಲೆ ಹೆಚ್ಚಾಗುತ್ತೆ. ನನ್ನ ನೆನಪಿರುವ ಮಟ್ಟಿಗೆ ನನ್ನ ಮಾತೃ ಹೃದಯ ಹೇಳ್ತಿರುವಂತೆ ಅವಳು ಸ್ಪಷ್ಟವಾಗಿ ಸುಹಾಸ್ನ ಮುದ್ದಿನ ಮಗಳು ಅನ್ವಿತಾ ಅಲ್ವೇ? ಆದ್ರೆ ತನ್ನ ಸ್ವಂತ ಮಗಳು ಕೂಡ ನನ್ನ ಮಕ್ಕಳು ಓದುತ್ತಿರುವ ಇದೇ ಕಿಂಡರ್ ಗಾರ್ಡನ್ ಶಾಲೆಯಲ್ಲಿ ಓದ್ತಿದ್ದಾಳೆಯೇ ಅಂತ ಹೇಳಿ ಅಶ್ವಿನಿ ಕೂಡ ಒಳಗೊಳಗೆ ನಡುಗು ಹೋಗ್ತಾಳೆ. ಆರಂಭದಲ್ಲಿ ಮೂಕ ಹುಡುಗಿಯಾದ ಅನ್ವಿತಾ ಕೇವಲ ತನ್ನ ಸಹಪಾಠಿಗಳಾದಂತಹ ಅವರಿಬ್ಬರನ್ನ ನೋಡ್ತಾ ಇದ್ಲು. ಆದ್ರೆ ಇದ್ದಕ್ಕಿದ್ದಂತೆ ಅವಳ ಕಣ್ಣುಗಳು ಅಲ್ಲಿಗೆ ಬಂದ ಅಶ್ವಿನಿಯ ಮೇಲೆ ಬಂದು ಬಿದ್ದ ತಕ್ಷಣ ಆ ಮಗುವಿನ ಕಣ್ಣುಗಳು ಅಪಾರ ಆನಂದ ಸಡಗರದಿಂದ ಒಮ್ಮೆಲೆ ಬೆಳಗಿದ್ವು. ಆ ಸುಂದರ ಅಶ್ವಿನಿ ಆಂಟಿ ತನ್ನನ್ನೇ ನೋಡುತ್ತಿದ್ದಾರೆ ಎಂಬುದನ್ನು ಅರಿತುಕೊಂಡು ತಕ್ಷಣ ಅನ್ವಿತಾಳ ಮುದ್ದಾದ ತುಟಿಗಳು ಅಪಾರವಾದ ಸಂತೋಷದಿಂದ ಸುರುಳಿಯಾದವು. ಅವಳು ಅತ್ಯಂತ ಮಮತೆಯಿಂದ ಅಶ್ವಿನಿಯನ್ನು ನೋಡಿ ಮುದ್ದಾಗಿ ನಗಲು ಪ್ರಯತ್ನಿಸಿದ್ಲು. ಆದ್ರೆ ಮರುಕ್ಷಣವೇ ಅಶ್ವಿನಿ ಬೆಳಗ್ಗೆ ರಾಜಾರತ್ನ ಮಹಲ್ನಲ್ಲಿ ಸುಹಾಸ್ ತನಗೆ ನೀಡಿದ ಕಠಿಣ ಎಚ್ಚರಿಕೆ ಮತ್ತು ಅವಳಿಂದ ದೂರವಿರುವಂತಹ ಆದೇಶ, ಮಗಳಿಗೆ ಹೇಳಿದ ಕಟು ಮಾತುಗಳು ನೆನಪಿಗೆ ಬಂದ್ವು. ಸುಹಾಸ್ನ ಸಂಸಾರದಲ್ಲಿ ತಾನು ಮತ್ತೆ ಬಿರುಗಾಳಿ ಎಬ್ಬಿಸಬಾರದು ಎಂಬ ಅಸಹಾಯಕತೆಯಿಂದ ಒಂದು ಅಶ್ವಿನಿ ಕೂಡ ಅಷ್ಟೇ ತೀವ್ರ ನೋವಿನಿಂದಲೇ ತನ್ನ ಕಣ್ಣುಗಳನ್ನ ತಕ್ಷಣವೇ ಅನ್ವಿತಾಳ ಮುಖದಿಂದ ಬೇರೆಡೆಗೆ ತಿರುಗಿಸ್ಕೊಳ್ತಾಳೆ. ಅಶ್ವಿನಿ ಹಾಗೆ ಮುಖ ತಿರುಗಿಸ್ಕೊಂಡಿದ್ದನ್ನು ನೋಡಿದ ತಕ್ಷಣ ಅನ್ವಿತಾಳ ಮುಖದಲ್ಲಿದ್ದ ಮುದ್ದಾದ ನಗು ಒಂದೇ ಕ್ಷಣದಲ್ಲಿ ಮಂಗುಮಯವಾಗುತ್ತೆ. ಅವಳು ಅತ್ಯಂತ ನಿರಾಸೆ ಮತ್ತು ಬೇಸರ ಮತ್ತು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅಶ್ವಿನಿಯನ್ನೇ ನೋಡ್ತಾ ಇದ್ಲು. ಆ ಪುಟ್ಟ ಮಗುವಿನ ಮನಸ್ಸು ಒಳಗೊಳಗೆ ಹೀಗೆ ಯೋಚಿಸ್ತಾ ಇತ್ತು. ಅಶ್ವಿನಿ ಆಂಟಿಗೆ ನಾನು ಯಾರೆಂದು ಚೆನ್ನಾಗಿ ತಿಳಿದಿದೆ. ಆದ್ರೂ ಅವರು ಇಂದು ನನ್ನನ್ನ ಯಾಕೆ ಉದ್ದೇಶಪೂರ್ವಕವಾಗಿ ನೋಡದೆ ಮಾತಾಡಿಸದೆ ಹಾಗೆ ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿದ್ದಾರೆ ಯಾಕೆ ಎಂದು ತಾಯಿಯ ಪ್ರೀತಿಗಾಗಿ ಆ ಮಗು ಹಂಬಲಿಸ್ತಾ ಇದೆ. ಇತ್ತ ತನ್ನ ತಾಯಿ ಅಶ್ವಿನಿ ಶೂನ್ಯವಾಗಿ ದಿಟ್ಟಿಸುತ್ತಾ ತೀವ್ರ ಆಲೋಚನೆಯಲ್ಲಿ ಮುಳುಗಿ ಅಜಾಗರೂಕಳಾಗಿ ನಿಂತಿರುವುದನ್ನ ಗಮನಿಸಿದಂತಹ ಹಿರಿಯ ಮಗ ಆ ಮೆಲ್ಲನೆ ಅವಳ ಕೈಯನ್ನು ಹಿಡಿದು ಬಲವಾಗಿ ಅಲ್ಲಾಡಿಸ್ತಾನೆ. ಅಮ್ಮ, ಏನಾಗಿದೆ ನಿನ್ಗೆ ಅಂತ. ಒಂದು ವೇಳೆ ಹಾಸ್ಪಿಟಲ್ ಕೆಲಸ ತುಂಬಾ ಸುಸ್ತಾಗಿದೆಯಾ ಅಮ್ಮ? ನಿಜವಾಗಿಯೂ ಇಲ್ಲೇ ಇದೆಯಾ ತಾನೇ ಅಂತ ಪ್ರಶ್ನೆ ಮಾಡ್ತಿದ್ದಾನೆ ಮಗ. ಮಗನ ಧ್ವನಿಯಿಂದ ಒಮ್ಮೆಲೆ ಪ್ರಜ್ಞೆಗೆ ಮರಳಿ ಬಂದಂತಹ ಅಶ್ವಿನಿ ತನ್ನ ಕಣ್ಣೀರನ್ನ ಬಚ್ಚಿಡುತ್ತಾ ಬಲವಂತವಾಗಿ ನಗಲು ಪ್ರಯತ್ನಿಸ್ತಾ ಅಯ್ಯೋ ಅಯ್ಯೋ ಇಲ್ಲ ಬಂಗಾರ, ಅದು ಹಾಗೇನಿಲ್ಲ ಅಂತ ಹೇಳ್ತಾಳೆ. ಅಮ್ಮನ ಆ ಮಾತನ್ನ ಕೇಳಿದ ತಕ್ಷಣವೇ ಕಿರಿಯ ಮಗ ಅರ್ಪಿತ್ ಅತ್ಯಂತ ಸಂತೋಷದಿಂದ ಅವಳ 2 ಕೈಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಹಾಗಾದ್ರೆ ಇನ್ನು ತಡ ಮಾಡೋದು ಬೇಡಮ್ಮ, ನಡೆ ಬೇಗನೆ ನಮ್ಮ ಮನೆಗೆ ಹೋಗೋಣ ಅಂತ ಅಪಾರ ಉತ್ಸಾಹದಿಂದ ಕಿರಿಚ್ತಾನೆ. ಅಶ್ವಿನಿ ಭಾರವಾದ ಹೃದಯದಿಂದ ತನ್ನ 2 ಗಂಡು ಮಕ್ಕಳನ್ನ ಕರೆದುಕೊಂಡು ಕಾರಿನ ಕಡೆ ಹೆಜ್ಜೆ ಹಾಕ್ತಾಳೆ. ಆದ್ರೆ ಅವಳ ಕಣ್ಣುಗಳು ಮಾತ್ರ ಹಿಂದೆ ನಿಂತಿದ್ದ ಮಗಳು ಅನ್ವಿತಾಳನ್ನೇ ಹುಡುಕ್ತಾ ಇದ್ವು. ಅಶ್ವಿನಿ ತನ್ನ 2 ಮಕ್ಕಳೊಂದಿಗೆ ಮನೆಗೆ ಮರಳ್ತಾ ಇದ್ದಾಳೆ. ಆದ್ರೆ ಅವಳ ಮನಸ್ಸಿಗೆ ಮಗಳು ಅನ್ವಿತಾ ಮಾತ್ರ. ಅವಳ ಮುಖ ತೀವ್ರವಾಗಿ ನೆನಪಿಗೆ ಬರ್ತಾನೆ ಇದೆ, ತಳಮಳಗೊಳ್ತಾ ಇದ್ದಾಳೆ. ಇತ್ತ ಅನ್ವಿತಾ ಮನೆಗೆ ಹೋದ್ಮೇಲೆ ತನ್ನ ತಂದೆ ಸುಹಾಸ್ನಿಗೆ ಶಾಲೆಯಲ್ಲಿ ಅಶ್ವಿನಿ ಆಂಟಿ ಸಿಕ್ಕಿದ್ದನ್ನ ಮತ್ತು ಅವರು ತಮ್ಮನ್ನು ನಿರ್ಲಕ್ಷಿಸಿದ್ದನ್ನ ಬರೆದು ತೋರಿಸಿದ್ರೆ ಸುಹಾಸ್ನ ಪ್ರತಿಕ್ರಿಯೆ ಹೇಗಿರುತ್ತೆ? ಅಶ್ವಿನಿ ಭಾರವಾದ ಮನಸ್ಸಿಂದಲೇ ತಲೆ ಆಡಿಸಿ ಮಗನ ಮಾತಿಗೆ ಒಪ್ಪಿಗೆ ಸೂಚಿಸಿದ್ಲು. ತನ್ನ 2 ಮುದ್ದಿನ ಮಕ್ಕಳನ್ನ ಅಂದ್ರೆ ಪ್ರೀತಿಯಿಂದ ಕೈ ಹಿಡ್ಕೊಂಡು ಮೈದಾನಗಳಲ್ಲಿದ್ದ ಶಿಕ್ಷಕಿಯರ ಬಳಿಗೆ ಹೆಜ್ಜೆ ಹಾಕ್ತಾ ಇದ್ದಾಳೆ. ಅವಳು ಅಲ್ಲಿಂದ ಹೊರಟು ಕಾರಿನ ಕಡೆಗೆ ಹೋಗುವ ಮುನ್ನವೇ ಅವಳ ದೃಷ್ಟಿ ಮಾತ್ರ ಅವಳಿಗೆ ತಿಳಿಯದಂತೆ ತಾನಾಗಿಯೇ ಮತ್ತೆ ಆ ಪುಟ್ಟ ಕಂದ ತನ್ನ ಮಗಳಾದ ಅನ್ವಿತಾಳ ಮುಖದ ಮೇಲೆ ಬಿದ್ದಿತ್ತು. ತಾವು ಮೂವರು ತನ್ನನ್ನು ಬಿಟ್ಟು ಹೊರಟು ಹೋಗ್ತಿರೋದು ಕಂಡು ಪುಟ್ಟ ಅನ್ವಿತಾ ಆತಂಕದಿಂದಲೇ ಒಮ್ಮೆ ಬೆಂಚಿನಿಂದ ಎದ್ದು ನಿಂತು ಪಾಪ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವರನ್ನೇ ದಿಟ್ಟಿಸಿ ನೋಡ್ತಾ ಇದೆ ಆ ಹಸು ಕಂದ ತಬ್ಬಲಿ. ಅವಳು ಗಾಬರಿಯಿಂದ ಎಲ್ಲಿ ಕೆಳಗೆ ಬೀಳ್ತಾಳೋ ಅಂತ ಹೆದರಿದ ಶಿಕ್ಷಕಿ ಆತುರಾತುರವಾಗಿ ಬಂದು ಅವಳನ್ನ ಗಟ್ಟಿಯಾಗಿ ಹಿಡ್ಕೊಂಡ್ರು. ಅದನ್ನ ನೋಡಿ ಒಂದು ಕ್ಷಣ ತಡವರಿಸಿದ ಅಶ್ವಿನಿ ತನ್ನ ಮನಸ್ಸಲ್ಲಿದ್ದ ಕಳವಳವನ್ನ ತಡೆಯಲಾರದೆ ಆ ಶಿಕ್ಷಕಿಯನ್ನು ವಿಚಾರಿಸದೇ ಇರಲು ಸಾಧ್ಯವೇ ಆಗ್ಲಿಲ್ಲ. ಟೀಚರ್, ಅವಳು ಏನ್ ಕೇಳಲಿದ್ದಾಳೆ? ತಾಯಿಯ ಮನಸ್ಸನ್ನ ತಕ್ಷಣವೇ ಅರ್ಥ ಮಾಡ್ಕೊಂಡ 2 ಮಕ್ಕಳು ಮಧ್ಯ ಪ್ರವೇಶಿಸಿ ಉತ್ತರಿಸ್ತಾರೆ. ಅಮ್ಮ, ಅವಳು ಕೂಡ ನಮ್ಮ ಶಾಲೆಯಲ್ಲಿ ಓದ್ತಿರುವ ವಿದ್ಯಾರ್ಥಿನಿ. ಅಂದಾಗ ಅವಳು ನಮ್ಮ ತರಗತಿಯಲ್ಲೇ ಓದ್ತಾಳೆ. ಇವತ್ತು ಅವಳ ಪೋಷಕರು ಇನ್ನೂ ಅವರನ್ನ ಕರೆದುಕೊಂಡು ಹೋಗಿ ಬಂದಿಲ್ಲ ಅಮ್ಮ. ಹಾಗಾಗಿ ಅವಳು ಟೀಚರ್ ಜೊತೆ ಇಲ್ಲೇ ಕಾಯ್ತಾ ಕುಳಿತಿದ್ದಾಳೆ. ಮಕ್ಕಳ ಮಾತನ್ನ ಕೇಳಿ ಅಶ್ವಿನಿ ಎಲ್ಲವನ್ನ ಅರ್ಥ ಮಾಡ್ಕೊಂಡಂಗೆ ಮೌನವಾಗಿ ತಲೆ ಆಡಿಸ್ತಾಳೆ.
ಅವಳು ಮತ್ತೊಮ್ಮೆ ಕರಗುವ ಕಣ್ಣುಗಳಿಂದ ಅನ್ವಿತಾಳನ್ನ ನೋಡಿದಾಗ ಅವಳ ಎತ್ತ ಕರಡು ಒಮ್ಮೆಲೆ ಸಂಪೂರ್ಣವಾಗಿ ಕರಗೋಯ್ತು. ಆದಾಗ್ಯೂ ಅವಳು ಒಂದು ಕ್ಷಣವೂ ಅಲ್ಲಿ ಇರೋಕೆ ಬಯಸಲಿಲ್ಲ. ಯಾಕಂದ್ರೆ ಸುಹಾಸ್ ಅವನು ಅಂದ್ರೆ ಕಾವ್ಯ ಇವರಲ್ಲಿ ಯಾರಾದ್ರೂ ಒಬ್ರು ಮಾತ್ರ ಅವಳನ್ನ ಕರ್ಕೊಂಡು ಖಂಡಿತವಾಗಿಯೂ ಬಂದೇ ಬರ್ತಾರಲ್ವಾ. ಅಲ್ಲಿಗೆ ಬಂದಾಗ ಅವಳಿಗೆ ತಿಳಿದಿತ್ತು ಇಬ್ಬರಲ್ಲಿ ಯಾರನ್ನು ಮತ್ತೆ ಭೇಟಿಯಾಗುವ ಮುಖಾಮುಖಿಯಾಗುವ ಉದ್ದೇಶ ಅವಳಿಗೆ ಮಾತ್ರ ಇರಲಿಲ್ಲ. ಆದ್ರೆ ಪುಟ್ಟ ಅನ್ವಿತಾಗೆ ಮಾತ್ರ ತನ್ನ ಆಂಟಿ ಅಲ್ಲಿಂದ ಹೊರಟು ಹೋಗ್ತಾ ಇರೋದು ಕಿಂಚಿತ್ತೂ ಇಷ್ಟ ಆಗ್ತಾ ಇಲ್ಲ ಅನ್ನೋದು ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬೇಸರ ಪಾಪ. ಆ ಪುಟ್ಟ ಮಗುವನ್ನ ಮತ್ತಷ್ಟು ನಿರಾಸೆಗೊಳಿಸೋಕೆ ಬಯಸ್ತಾ ಅಶ್ವಿನಿ ತನ್ನ ಕಣ್ಣೀರನ್ನ ನುಂಗಿ ಬಲವಂತವಾಗಿ ನಗುತ್ತಾ ಅನ್ವಿತಾಳ ಹತ್ತಿರ ಬಂದು ಮುದ್ದಾದ ತಲೆಯ ಮೇಲೆ ಕೈ ಇಟ್ಟು ಸವರಿದ್ಲು. ಪುಟ್ಟಮ್ಮ, ನಿನ್ನ ಎತ್ತವರು ಇನ್ನು ಕೆಲವೇ ನಿಮಿಷಗಳಲ್ಲಿ ನಿನ್ನನ್ನ ಕರ್ಕೊಂಡು ಹೋಗಕ್ಕೆ ಬೇಗ ಬರ್ತಾರೆ, ಓಕೆನಾ? ಹಾಗೆ ನೀನು ಮೊದ್ಲು ಹೋಗ್ಬೇಕು, ಆದ್ದರಿಂದ ಸೇಫ್ ಆಗಿರ್ತೀಯ. ಅಪ್ಪ ಬಂದು ನಿನ್ನನ್ನ ಕರ್ಕೊಂಡು ಹೋಗ್ತಾರೆ. ನಾನು ಬರ್ಲಾ? ನೀನು ಕೂಡ ಅಲ್ಲಿವರೆಗೂ ಶಾಂತವಾಗಿ ಕಾಯ್ಬೇಕು. ಶಿಕ್ಷಕರು ಹೇಳುವ ಮಾತನ್ನ ಶಿಸ್ತಿನಿಂದ ಕೇಳ್ಬೇಕು, ಸರಿಯೇ ಬಂಗಾರಿ ಅಂದ್ಲು ಅಶ್ವಿನಿ. ಅಶ್ವಿನಿ ಮಾತು ಮುಗಿಸಿ ಅಲ್ಲಿಂದ ಹೊರಡಲು ತಿರುಗಿದ ಮರುಕ್ಷಣವೇ ಅನ್ವಿತಾ ಆತುರವಾಗಿ ಬಂದು ಅಶ್ವಿನಿಯ ಅಂಗಿ ಅಂದ್ರೆ ಕುರ್ತಾದ ತುದಿಯನ್ನ ತನ್ನ ಪುಟ್ಟ ಕೈಗಳಿಂದ ಅತ್ಯಂತ ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಲು. ಮಗಳ ಈ ಒಂದು ಹಠಾತ್ ಕ್ರಿಯೆಯಿಂದ ಅಲ್ಲಿಯೇ ಸ್ತಬ್ಧಳಾಗಿ ನಿಂತು ಹೋದ ಅಶ್ವಿನಿ ತನ್ನ ಆದ್ರ ನೋಟವನ್ನ ಮೆಲ್ಲನೆ ಕೆಳಗಿಳಿಸಿದಾಗ ಆ ಪುಟ್ಟ ಹುಡುಗಿಯ ಕಣ್ಣುಗಳು ಹಳುವಿನಿಂದ ಸಂಪೂರ್ಣವಾಗಿ ಕೆಂಪಾಗಿದ್ದು ಅವಳು ಬೇಡವೆಂಬಂತೆ ತಲೆಯಾಡಿಸ್ತಾ ಇರುವಂತದ್ದು ಕಂಡು ಬಂತು. ಅನ್ವಿತಾಳ ಕಣ್ಣೀರಿನ ಮುಖವನ್ನು ನೋಡಿದ ತಕ್ಷಣವೇ ಅಶ್ವಿನಿಯ ಹೃದಯವು ತುಂಬಾ ಭಾರವಾಯಿತು. ಅವಳಿಗೆ ಆ ಸ್ಥಳದಿಂದ ಒಂದು ಹೆಜ್ಜೆ ಕೂಡ ಮುಂದೆ ಇಡೋಕೆ ಸಾಧ್ಯವೇ ಆಗ್ಲಿಲ್ಲ. ಅನ್ವಿತಾ ತನ್ನನ್ನ ಬಿಡದೆ ಹಾಗೆ ಅಶ್ವಿನಿಯನ್ನ ಅಂಟ್ಕೊಂಡಿರುವಂತದನ್ನ ನೋಡಿದಾಗ ಆ ಶಿಕ್ಷಕಿ ಮೆಲ್ಲನೆ ನಿಟ್ಟುಸಿರು ಬಿಡುತ್ತಾ ಅವರ ಬಳಿಗೆ ಬಂದು, ಡಾಕ್ಟರ್ ಅಶ್ವಿನಿ, ಇತ್ತೀಚೆಗೆ ಈ ಶಾಲೆಯಲ್ಲಿ ಆರವ್ ಮತ್ತು ಆದಿತ್ಯ ಇಬ್ಬರು ಈಕೆಯೊಂದಿಗೆ ತುಂಬಾ ಹತ್ತಿರವಾಗಿದ್ದಾರೆ. ಹಾಗಾಗಿ ವಾಸ್ತವವಾಗಿ ಅವಳಿಗೆ ಹ್ಯಾಂಟಿಸಮ್ ಅಂದ್ರೆ ಇರುವುದರಿಂದ ಅವಳು ಶಾಲೆಯಲ್ಲಿ ಬೇರೆ ಯಾವುದೇ ಮಕ್ಕಳೊಂದಿಗೆ ಇರೋಕೆ ಆಟವಾಡೋಕೆ ಹೋಗುವುದು ಅಪರೂಪ. ಅವಳು ಎಲ್ಲರೊಂದಿಗೆ ಸೇರೋದಿಲ್ಲ. ಈ ಒಳ ಹುಟ್ಟಿದವರಿಬ್ಬರು ಅವಳು ಈ ತರಗತಿಗೆ ಬಂದ ಮೊದಲದಿಂದಲೇ ಅವಳನ್ನ ಪ್ರತಿಯೊಂದು ವಿಷಯದಲ್ಲೂ ಕೂಡ ತುಂಬಾ ಪ್ರೀತಿಯಿಂದ ರಕ್ಷಿಸಿದ್ದಾರೆ. ಅವಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಅದಕ್ಕಾಗಿಯೇ ಅವಳು ಅವರಿಬ್ಬರ ಮೇಲೂ ಕೂಡ ಮಾನಸಿಕವಾಗಿ ತುಂಬಾ ಅವಲಂಬಿತಳಾಗಿದ್ದಾಳೆ. ಈಗ ಅವರಿಬ್ಬರು ತನ್ನನ್ನ ಬಿಟ್ಟು ಮನೆಗೆ ಹೊರಟು ಹೋಗ್ತಿದ್ದಾರೆ ಅನ್ನೋ ಬೇಸರ ಭಯದಿಂದ ಅವಳಿಗೆ ಎದುರುತ್ತಿರುವಂತ ತೋರ್ತಿದೆ ಅಂತ ಹೇಳ್ತಾರೆ. ಅನ್ವಿತಾಳ ಈ ದೈಹಿಕ ಮಾನಸಿಕ ಸ್ಥಿತಿಯ ಬಗ್ಗೆ ಶಿಕ್ಷಕಿಯ ಬಾಯಿಂದ ಕೇಳಿದ ತಕ್ಷಣವೇ ಅಶ್ವಿನಿಯ ಹೃದಯ ಒಂದು ಕ್ಷಣದಲ್ಲೇ ಸಂಪೂರ್ಣವಾಗಿ ಮುಳುಗೋಯ್ತು. ಆ ಪುಟ್ಟ ಹುಡುಗಿ ಕೇವಲ ಜನ್ಮತಃ ಮೂಕಳಾಗಿದ್ಲು ಮಾತ್ರವಲ್ಲ, ಅವಳಿಗೆ ಒಂದು ಆಂಟಿಸಮ್ ಗಂಭೀರ ಸಮಸ್ಯೆ ಇತ್ತು. ತನ್ನ ಸ್ವಂತ ಮಗಳಿಗಿಂತ ಕಾಯಿಲೆ ಇದೆ ಅಂತ ಕಟು ಸತ್ಯವನ್ನ ಅರಗಿಸಿಕೊಳ್ಳಲಾಗದ ಅಶ್ವಿನಿ ಒಳಗೊಳಗೆ ಕಣ್ಣೀರು ಸುರಿಸಿದ್ಲು. ಅದಕ್ಕಾಗಿ ಶಿಕ್ಷಕರು ಬೇರೆ ಮಕ್ಕಳನ್ನೆಲ್ಲ ಕಳಿಸಿ ಆ ಮಗುವನ್ನ ಮಾತ್ರ ವಿಶೇಷವಾಗಿ ಪಕ್ಕದಲ್ಲಿ ಕುಂಡಿಸ್ಕೊಂಡು ಕಾಯ್ತಾ ಇದ್ರು ಎಂಬುದು ಅವಳಿಗೀಗ ಅರ್ಥ ಆಯ್ತು. ದುರಾದೃಷ್ಟವಶಾತ್ ತನ್ನ ಮಗಳ ಸ್ಥಿತಿಯನ್ನ ಕಂಡು ಹೃದಯ ಮಿಡಿಯುತ್ತಿದ್ರು. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಸುಹಾಸ್ ತನ್ನ ಕಾವ್ಯ ಇಲ್ಲಿಗೆ ಬಂದ್ಬಿಡ್ಬೋದು ಅನ್ನೋ ಆಲೋಚನೆ ಅಶ್ವಿನಿಗೆ ಒಂದು ಕ್ಷಣವೂ ಅಲ್ಲಿ ಉಳಿಯೋಕೆ ತೀವ್ರವಾದ ಹಿಂಜರಿಯುವಂತೆ ಮಾಡ್ತು. ಆದ್ರೆ ಇತ್ತ ಶಿಕ್ಷಕಿ ಎಷ್ಟೇ ಪ್ರೀತಿಯಿಂದ ಮನವೊಲಿಸೋಕೆ ಪ್ರಯತ್ನಿಸಿದ್ರು ಕೂಡ ಅನ್ವಿತಾ ಮಾತ್ರ ಅಶ್ವಿನಿ ಅಂಗಿಯನ್ನ ಬಿಡದೆ ಹಠ ಹಿಡಿದು ನಿಂತ್ಕೊಂಡಿದ್ದಾಳೆ. ಅಶ್ವಿನಿ ಸ್ವಲ್ಪ ಸಮಯದ ನಂತರ ಶಿಕ್ಷಕಿ ಅಸಹಾಯಕರಾಗಿ ಮುಖ ನೋಡಿ, ಪ್ಲೀಸ್ ಅಶ್ವಿನಿ, ನೀನು ಅಂತ ಮಾತನ್ನ ಮುಂದುವರಿಸ್ತಾರೆ. ಏನು ಅಂತ ಅಶ್ವಿನಿಗೆ ವಿನಂತಿ ಮಾಡ್ತಾರ ಶಿಕ್ಷಕರು. ಅನ್ವಿತಾಳನ್ನ ಅವಳ ಎತ್ತವರನ್ನ ಬರುವವರೆಗೂ ಅಲ್ಲೇ ಸಮಾಧಾನ ಪಡಿಸೋಕೆ ಹೇಳ್ತಾರ, ಅಥವಾ ಒಂದ್ ವೇಳೆ ಅಶ್ವಿನಿ ಅಲ್ಲೇ ಕಾಯುತ್ತಾ ನಿಂತಾಗ ಸುಹಾಸ್ ಅಲ್ಲಿಗೆ ಕಾರ್ನಲ್ಲಿ ಬಂದ್ರೆ ಏನಾಗ್ಬೋದು? ಆ ಶಿಕ್ಷಕಿ ಅತ್ಯಂತ ವಿನಮ್ರತೆಯಿಂದ ಅಶ್ವಿನಿಯ ನೋಡಿ, ಡಾಕ್ಟರ್ ಅಶ್ವಿನಿ ಅವರೇ, ನೀವೇನಾದ್ರೂ ತುಂಬಾ ತುರ್ತು ಪರಿಸ್ಥಿತಿ ತಕ್ಷಣವೇ ಇಲ್ಲಿಂದ ಹೊರಡಬೇಕಾಗುತ್ತೆ, ಅಥವಾ ನಾವು ಮಕ್ಕಳ ಬಗ್ಗೆ ಸ್ವಲ್ಪ ಹೊತ್ತು ಮಾತನಾಡಬಹುದೇ? ಅಂದ್ರೆ ಆರವ್, ಆದಿತ್ಯ ಈ ನಮ್ಮ ಕಿಂಡರ್ ಗಾರ್ಡನ್ ಶಾಲೆಗೆ ಸೇರ್ಕೊಂಡಾಗಿದ್ನಲ್ಲೂ ಅವರ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ನಾನು ಇದುವರೆಗೂ ನಿಮ್ಮೊಂದಿಗೆ ವಿಸ್ತಾರವಾಗಿ ಮಾತಾಡೇ ಇಲ್ಲ, ಸೊ ಹಾಗಾಗಿ ಅಂತ ಹೇಳ್ತಾರೆ. ತನ್ನ ಇಬ್ಬರು ಮಕ್ಕಳ ಶಾಲಾ ಚಟುವಟಿಕೆಗಳ ಬಗ್ಗೆ ಮಾತನಾಡುವಂತಹ ನೆಪದಲ್ಲಿ ಆ ಶಿಕ್ಷಕಿ ಹೇಗಾದ್ರೂ ಮಾಡಿ ಪುಟ್ಟ ಅನ್ವಿತಾಳ ಎತ್ತವರು ಬರುವವರೆಗೂ ತಾವಿಬ್ಬರು ಇಲ್ಲೇ ಕಾಯುವಂತೆ ಮಾಡ್ತಿದ್ದಾರೆ ಎಂಬುದನ್ನ ಬುದ್ಧಿವಂತ ಅಶ್ವಿನಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ಲು. ಅದೇ ಸಮಯದಲ್ಲಿ ಅಶ್ವಿನಿ ಅಂಗಿಯನ್ನ ಬಿಗಿಯಾಗಿ ಹಿಡಿದುಕೊಂಡಿದ್ದ ಅನ್ವಿತಾ ಕೂಡ ತನ್ನ ತಾಯಿಯ ಮುಖವನ್ನ ಅತ್ಯಂತ ಭರವಸೆಯ ಕಳಕಳಿಯ ನೋಟದಿಂದ ನೋಡ್ತಾ ಇದ್ಲು. ದಯವಿಟ್ಟು ನನ್ನನ್ನ ಬಿಟ್ಟು ಹೋಗಬೇಡಿ ಆಂಟಿ ಅಂತ ಅಂತಿರುವಂತಹ ಒಂದು ಕಣ್ಣುಗಳಿಂದ ಕಾಂತಿ ಕಾಣಿಸ್ತಾ ಇದೆ. ಅಶ್ವಿನಿಯನ್ನ ಕಟ್ಟು ಹಾಕ್ತಾ ಇದೆ, ಅವಳನ್ನು ಎಲ್ಲೂ ಹೋಗಿ ಬಿಡ್ತಾ ಇಲ್ಲ ಒಂದು ಬಾಂಧವ್ಯ.
ಅನ್ವಿತಾಳ ಕರಗಿಸುವ ನೋಟಕ್ಕೆ ಮುಖಾಮುಖಿಯಾದ ಅಶ್ವಿನಿ ಅವಳ ಪ್ರೀತಿಯ ವಿನಂತಿಯನ್ನ ನಿರಾಕರಿಸುವಷ್ಟು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವಳಿಗೆ ಇಲ್ಲ ಅಂತ ಹೇಳೋಕೆ ಸಾಧ್ಯವೇ ಆಗ್ಲಿಲ್ಲ. ಕೊನೆಗೆ ತಾನು ಹೊರಡ್ಲೇಬೇಕು ಅಂತ ಹೇಳಬೇಕಾದಿದ್ದ ಮಾತನ್ನ ತನ್ನ ಗಂಟಲಿನಲ್ಲೇ ನುಂಗಿ ಭಾರವಾದ ಹೃದಯದಿಂದ ಆ ಶಿಕ್ಷಕಿಯ ಕಡೆಗೆ ನೋಡಿ ಸಮ್ಮತಿಯಿಂದ ತಲೆ ಆಡಿಸ್ತಾಳೆ. ಅಶ್ವಿನಿ ಅಲ್ಲಿಯೇ ಇರಲು ಒಪ್ಪಿದ್ದನ್ನ ನೋಡಿದ ತಕ್ಷಣವೇ ಅನ್ವಿತಾಳ ಕಣ್ಣುಗಳು ಅಪಾರ ಸಂತೋಷದಿಂದ ಒಮ್ಮೆಲೆ ಬೆಳಗಿದ್ವು. ಅವಳು ಆ ಶಿಕ್ಷಕಿಗೆ ಅಥವಾ ಬೇರೆ ಯಾರಿಗೂ ತಿಳಿಯದಂತೆ ಅತ್ಯಂತ ಮುದ್ದಾಗಿ ಅಶ್ವಿನಿಯ ಮೈಮೇಲೆ ಹೊರಕೊಂಡು ಅವಳ ಅಂಗಿಯ ತುದಿಯನ್ನ ಮತ್ತಷ್ಟು ಬಿಗಿಯಾಗಿ ಹಿಡ್ಕೊಂಡ್ಳು. ದೂರದಿಂದ ಯಾರಾದ್ರೂ ನೋಡಿದ್ರೆ ಆ ಪುಟ್ಟ ಹುಡುಗಿ ತನ್ನ ಹೆತ್ತ ತಾಯಿ ಅಶ್ವಿನಿಯ ಪ್ರೀತಿಯ ತೋಳುಗಳ ಮೇಲೆ ಸಂಪೂರ್ಣವಾಗಿ ಹೊರಕೊಂಡು ನಿರಾಳವಾಗಿ ನಿಂತಿರುವಂತೆ ಆ ದೃಶ್ಯ ಅನ್ನೋದು ಕಾಣಿಸ್ತಾ ಇತ್ತು. ಮಗಳ ಪುಟ್ಟ ಚಲನೆಯನ್ನ ಹಾಗೂ ಅವಳು ತನ್ನ ಮೇಲೆ ಒರಗಿಕೊಂಡಿದ್ದನ್ನ ಗ್ರಹಿಸಿದ ಅಶ್ವಿನಿ ಅವಳನ್ನ ತಡೆಯಲೂ ಇಲ್ಲ ಅಥವಾ ತಾನು ಅದನ್ನು ಗಮನಿಸಿದ ಹಾಗೆ ನಟಿಸಿದ್ಲು. ಬದಲಾಗಿ ಅವಳು ಏನನ್ನು ಗಮನಿಸಿದವಳಂತೆ ಅತ್ಯಂತ ಸಹಜವಾಗಿ ಶಿಕ್ಷಕಿಯೊಂದಿಗೆ ತನ್ನ ಇಬ್ಬರು ಮಕ್ಕಳ ಶಾಲಾ ಪ್ರಗತಿಯ ಬಗ್ಗೆ ಮಾತಾಡ್ತಾನೇ ಇದ್ದಾಳೆ. ಡಾಕ್ಟರ್, ಅದು ನೀವು ನಿಮ್ಮ ಇಬ್ಬರು ಮಕ್ಕಳಾದ ಅಂದ್ರೆ ನೀವು ಮೂವರು ಇತ್ತೀಚೆಗಷ್ಟೇ ವಿದೇಶದಿಂದ ಭಾರತಕ್ಕೆ ಮರಳಿ ಬಂದಿದ್ದೀರಿ ಅಂತ ನಾನು ಈಗ ಕೇಳಿದೆ. ಆದ್ರೆ ವಿದೇಶದಲ್ಲೇ ಹುಟ್ಟಿ ಅಲ್ಲೇ ಬೆಳೆದಂತಹ ಈ ಪುಟ್ಟ ಮಕ್ಕಳು ನಮ್ಮ ಮಾತೃಭಾಷೆಯನ್ನು ಎಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತವೆ, ಎಷ್ಟು ಚೆನ್ನಾಗಿ ಮಾತಾಡ್ತವೆ, ಅತ್ಯಂತ ಸುಂದರವಾಗಿ ಮಾತಾಡ್ತಾರೆ. ನನಗೆ ನಿಜಕ್ಕೂ ಆಶ್ಚರ್ಯ ತರುತ್ತೆ ಅವರ ಪ್ರೊನೌನ್ಸಿಯೇಷನ್ ಅಂತಾರೆ ಶಿಕ್ಷಕಿ. ವಾಸ್ತವವಾಗಿ ಇದು ಕೇವಲ ಅಶ್ವಿನಿಯಲ್ಲಿಯೇ ತಡೆದು ನಿಲ್ಲಿಸುವ ಶಿಕ್ಷಕಿ ಹೂಡಿಕೆ ಒಂದು ಸಣ್ಣ ನೆಪವಾಗಿತ್ತು. ಯಾಕಂದ್ರೆ ಅವರಿಬ್ಬರು ಕೂಡ ಅವರ ತರಗತಿಯ ಪ್ರತಿಯೊಂದು ಚಟುವಟಿಕೆಗಳು, ಅವರ ನಡವಳಿಕೆಗಳು ಶಾಲೆಯಲ್ಲಿ ಅದ್ಭುತವಾಗಿದ್ದರಿಂದ ಅದರ ಬಗ್ಗೆ ದೂರು ನೀಡಲು ಶಿಕ್ಷಕಿಗೆ ಯಾವುದೇ ಸಣ್ಣ ಕಾರಣವೂ ಕೂಡ ಇರಲಿಲ್ಲ. ಆದ್ದರಿಂದ ಶಿಕ್ಷಕರು ಕೇವಲ ಸಮಯವನ್ನ ಕಳೆಯಲು ಇಂತಹ ಸಾಮಾನ್ಯವಾದ ವಿಷಯಗಳ ಬಗ್ಗೆ ಮಾತಾಡ್ತಾನೆ ಇದ್ದಾರೆ. ಅಶ್ವಿನಿ ವಿನಮ್ರತೆಯಿಂದ ನಗುತ್ತಾ ತಲೆ ಆಡಿಸ್ತಾಳೆ. ನಾವು ವಿದೇಶದಲ್ಲಿದ್ದಾಗ್ಲೂ ಕೂಡ ನಮ್ಮ ಮನೆಯ ಒಂದು ವಾತಾವರಣದಲ್ಲಿ ಮಾತೃಭಾಷೆಯನ್ನೇ ಬಳಸ್ತಾ ಇದ್ವಿ. ಅಲ್ಲದೆ ಅಲ್ಲಿ ಮಾತನಾಡಲು ಕೂಡ ನಮ್ಮದೇ ಆದ ಆಪ್ತ ಜನರು ಕೂಡ ಇದ್ರು ಕನ್ನಡದವರು. ಅದಕ್ಕಾಗಿ ಮಕ್ಕಳಿಗೆ ಭಾಷೆ ತುಂಬಾ ಸುಲಭವಾಗಿ ರೂಢಿಯಾಗಿದೆ ಅಂತ ಹೇಳ್ತಾಳೆ. ಆ ಸಮಯದಲ್ಲಿ ಮಕ್ಕಳು ಶಿಕ್ಷಕಿಯರು ಎದುರು ಅನಗತ್ಯವಾಗಿ ಒಂದು ಮಾತನ್ನು ಕೂಡ ಹಡಕ್ ಹೋಗ್ಲಿಲ್ಲ. ಸುಮ್ನೆ ಸೈಲೆಂಟ್ ಆಗಿ ನೋಡ್ತಾ ಇದ್ದವು ಮಕ್ಕಳು. ಬದಲಿಗೆ ಅತ್ಯಂತ ಸಂಸ್ಕಾರದವರಂತೆ ಸಾಧಾರಣವಾಗಿ ಮುಗುಳ್ನಗುತ್ತಾ ನಿಂತಿದ್ರು. ಅವರು ತಮ್ಮ ತಾಯಿ ಏನ್ ಹೇಳಿದ್ರು ಅತ್ಯಂತ ವಿಧೇಯತೆಯಿಂದ ತಲೆ ಆಡಿಸ್ತಾ ಇದ್ರು. ಆ ಮಕ್ಕಳು ಇಷ್ಟು ಶಿಸ್ತಿನಿಂದ ಚೆನ್ನಾಗಿ ವರ್ತಿಸುವುದನ್ನ ನೋಡಿ ಆ ಶಿಕ್ಷಕರು ಅವರನ್ನ ಮನಸ್ಸಾರೆ ಹೊಗಳದೆ ಇರೋಕೆ ನಿಜವಾಗ್ಲೂ ಸಾಧ್ಯವೇ ಆಗ್ಲೇ ಇಲ್ಲ. ಅಷ್ಟೇ ಅಲ್ಲ ಡಾಕ್ಟರ್, ಅವರು ಕೇವಲ ಮಾತೃಭಾಷೆ ಇಂಗ್ಲಿಷ್ ಮಾತ್ರವಲ್ಲದೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಸ್ ಆದ ಫ್ರೆಂಚ್ ಭಾಷೆಯನ್ನು ಕೂಡ ಅತ್ಯಂತ ನಿರರ್ಗಳವಾಗಿ ಮಾತನಾಡಬಲ್ಲರು ಅಂತ ತೋರುತ್ತದೆ, ಹೌದಲ್ವೇ ಅಂತ ಶಿಕ್ಷಕಿ ಬಹಳ ಆಶ್ಚರ್ಯದಿಂದ ಕೇಳ್ತಾ ಇದ್ದಾರೆ ಅಮ್ಮನನ್ನ. ಹೌದು ಟೀಚರ್, ವಿದೇಶದಲ್ಲಿದ್ದಾಗ ನನ್ನ ಸಹಪಾಠಿಗಳು ಆಪ್ತ ಗೆಳೆಯರು ಭಾಷೆಯನ್ನು ಬಳಸುವುದನ್ನು ನೋಡಿ ಅವರು ಕೂಡ ಸ್ವಲ್ಪ ತುಂಬಾ ಆಸಕ್ತಿ ಇಟ್ಕೊಂಡು ಅದನ್ನ ಅತ್ಯಂತ ವೇಗವಾಗಿ ಕಲಿತಂತೆ ತೋರ್ತದೆ ಅಂತ ಹೇಳ್ತಾ ಇದ್ರು. ಅಶ್ವಿನಿ ಹೆಮ್ಮೆಯಿಂದ ತನ್ನಿಬ್ಬರು ಮಕ್ಕಳ ತಲೆಗಳನ್ನ ಪ್ರೀತಿಯಿಂದ ಸವರಿದ್ಲು. ಇದರಿಂದ ಮತ್ತಷ್ಟು ಆಶ್ಚರ್ಯಚಕಿತರಾದ ಶಿಕ್ಷಕಿ ಅಪಾರ ಗೌರವದಿಂದ, ಡಾಕ್ಟರ್, ನಾನು ಇದನ್ನ ಹೇಳಲೇಬೇಕು. ನಿಮ್ಮ ಮಕ್ಕಳು ತುಂಬಾ ಅಸಾಧಾರಣ ಬುದ್ಧಿವಂತರು. ಅವರು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ 3 ಕಠಿಣ ಭಾಷೆಗಳನ್ನ ಕಲಿತಿದ್ದಾರೆ ಅನ್ನೋದು ಮಾತ್ರ ಅಲ್ಲ, ಈ ವಯಸ್ಸಿನಲ್ಲೇ ಪ್ರಾಥಮಿಕ ಶಾಲೆಯ ಪೂರ್ಣ ಪಠ್ಯಕ್ರಮಗಳನ್ನ ಸಹ ಓದಿ ಮುಗಿಸಿದ್ದಾರೆ. ಅದು ನಮ್ಮ ಶಾಲೆಯ ಮೌಲ್ಯಮಾಪನದಲ್ಲಿ ತಿಳಿದು ಬಂದಿದೆ. ಅದರ ಜೊತೆಗೆ ದೇವತೆಗಳಂತಿರುವ ಅವರು ನಿಜವಾಗ್ಲೂ ಈ ಸುಂದರವಾದ ಮುಖಭಾವವನ್ನ ಒಮ್ಮೆ ನೋಡಿ, ನಿಜಕ್ಕೂ ನೀವು ಜಗತ್ತಿನಲ್ಲೇ ಅತ್ಯಂತ ಅಸಾಧಾರಣ ಮತ್ತು ಅದೃಷ್ಟವಂತ ಮಕ್ಕಳನ್ನ ಹೊಂದಿದ್ದೀರಾ. ತುಂಬಾ ಐಕ್ಯೂ ಲೆವೆಲ್ ಇದೆ ಅಂತ ಹೇಳ್ತಾರೆ. ಶಿಕ್ಷಕಿಯ ಅದ್ಭುತ ಹೊಗಳಿಕೆಯನ್ನ ಕೇಳಿದ ತಕ್ಷಣವೇ ತಾಯಿ ಅಶ್ವಿನಿಯ ಮುಖದಲ್ಲಿ ಹೆಮ್ಮೆಯ ಮತ್ತು ಸಾರ್ಥಕತೆಯ ಮುಗುಳ್ನಗೆ ಒಮ್ಮೆಲೆ ಮೂಡಿ ಬರುತ್ತೆ. ಶಿಕ್ಷಕಿ ಅಶ್ವಿನಿ ಮಕ್ಕಳನ್ನ ಹೊಗಳುತ್ತಾ ಸಮಯ ಕಳೀತಿದ್ರೆ, ಆದ್ರೆ ಇತ್ತ ಅಶ್ವಿನಿಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಿಂತಿರುವಂತಹ ಈ ಮಗು ಇದ್ದಕ್ಕಿದ್ದಂತೆ ಶಾಲೆಯ ಗೇಟ್ ಮೂಲಕ ಸುಹಾಸ್ನ ಕಾರು ಒಳಗೆ ಬಂದರೆ ಏನಾಗ್ಬೋದು? ಸುಹಾಸ್ತನ ಮಗಳು ಅಶ್ವಿನಿ ಮೇಲೆ ಹೀಗೆ ಹೊರಗೆ ನಿಂತಿರುವುದನ್ನ ಕಂಡ್ರೆ ಅವನ ಕೋಪ ಎಷ್ಟರ ಮಟ್ಟಿಗೆ ತಲುಪಬಹುದು? ಶಿಕ್ಷಕಿಯ ಹೊಗಳಿಕೆಯನ್ನ ಕೇಳಿ ಅಶ್ವಿನಿ ಅವರು ವಿನಮ್ರತೆಯಿಂದ, ಟೀಚರ್, ನೀವು ಅವರನ್ನ ತುಂಬಾ ಹೊಗಳ್ತಿದ್ರಿ. ಅವರು ಕಲಿಯಲು ಬಯಸುವ ಸಾಮಾನ್ಯ ಮಕ್ಕಳಷ್ಟೇ ಅಂತ ಹೇಳ್ತಾಳೆ. ಅವರಿಬ್ಬರು ಕೂಡ ಮಕ್ಕಳ ಬಗ್ಗೆ ಮಾತನಾಡುತ್ತಿರುವಾಗ್ಲೂ ಅಶ್ವಿನಿಯ ದೃಷ್ಟಿ ಮಾತ್ರ ಅತ್ಯಂತ ಎಚ್ಚರಿಕೆಯಿಂದ ಶಾಲೆಯ ಮುಖ್ಯ ಗೇಟ್ನ ಕಡೆಗೇನೆ ವಾಲಿತು. ಅನ್ವಿತಾಳನ್ನ ಕರೆದುಕೊಂಡು ಹೋಗೋಕೆ ಯಾರಾದ್ರೂ ಬರ್ತಿದ್ದಾರೆಯೇ ಎಂದು ಅವಳು ಪದೇ ಪದೇ ನೋಡ್ತಾನೆ ಇದ್ದಾಳೆ, ಆ ಕಡೆ ನೋಡ್ತಾನೆ ಇದ್ದಾಳೆ. ಒಂದು ಕ್ಷಣ ಅವಳು ಕೈಗಡಿಯಾರದಲ್ಲಿ ಸಮಯ ನೋಡಿದಾಗ ಈಗಾಗಲೇ ಬಹಳಷ್ಟು ಸಮಯ ಕಳೆದು ಹೋಗಿದೆ ಅನ್ನುವಂತಹ ಒಂದು ಅರಿವು ಅವಳಿಗಾಯ್ತು. ತಕ್ಷಣವೇ ಅವಳ ಮನಸ್ಸಿನಲ್ಲಿ ಆತಂಕ ಮನೆ ಮಾಡಿತು.
ಹೋ ಟೀಚರ್, ಈ ಪುಟ್ಟು ಹುಡುಗಿ ಪೋಷಕರು ಯಾವಾಗ ಅಂತ ಬರ್ತಾರೆ? ಈಗ ಆಲ್ರೆಡಿ ತುಂಬಾ ತಡ ಆಗ್ತಿದೆ, 6:30 ಆಗುತ್ತಲ್ವಾ ಅಂತ ಗಾಬರಿಯಿಂದಲೇ ಕೇಳ್ತಾಳೆ. ಶಿಕ್ಷಕಿ ಕೂಡ ತನ್ನ ಕೈ ಗಡಿಯಾರವನ್ನು ಒಮ್ಮೆ ನೋಡುತ್ತಾ ಅವಳ ತಂದೆ ಶೀಘ್ರದಲ್ಲಿ ಬರ್ತಾರೆ ಅಂತ ನಾನು ಭಾವಿಸ್ತೀನಿ ಡಾಕ್ಟರ್. ಶಿಕ್ಷಕಿ ತಲೆ ಆಡಿಸಿ ನಂತರ ಅಶ್ವಿನಿ ಮೆಲ್ಲನೆ ತನ್ನ ನೋಟವನ್ನ ತಗ್ಸಿ ತನ್ನ ಪಕ್ಕದಲ್ಲಿ ನಿಂತಿರ್ತಕ್ಕಂತಹ ಅನ್ವಿತಾಳನ್ನ ನೋಡ್ತಾಳೆ. ಅನ್ವಿತಾ ಅವಳ ತೀರಾ ಹತ್ತಿರದಿಂದ ಬಂದು ನಿಂತಿದ್ಲು. ಅಶ್ವಿನಿ ತನ್ನನ್ನ ಬಿಟ್ಟು ಎಲ್ಲಿ ಹೋಗ್ಬಿಡ್ತಾಳೋ ಅನ್ನೋ ತೀವ್ರ ಭಯದಿಂದ ಅವಳು ಅಶ್ವಿನಿಯ ಅಂಗಿಯ ತೋಳನ್ನ ತನ್ನ ಪುಟ್ಟು ಬೆರಳುಗಳಿಂದ ಅತ್ಯಂತ ಬಿಗಿಯಾಗಿ ಇಟ್ಕೊಂಡಿದ್ಲು. ಮಗಳ ಈ ಹಠದಿಂದ ತಾನು ಸದ್ಯಕ್ಕೆ ಒಂದು ಹೆಜ್ಜೆಯೂ ಕೂಡ ಮುಂದೆ ಹೋಗಕ್ ಸಾಧ್ಯ ಆಗ್ತಿಲ್ಲ. ಪುಟ್ಟು ಗಂಧನನ್ನ ಹೇಗ್ ತಾನು ಇಗ್ನೋರ್ ಮಾಡಕ್ಕಾಗತ್ತೆ ಅಂತ ಅರ್ಥಕೊಂಡ ಅಶ್ವಿನಿ ಕಾರ್ನ ಬಳಿ ಮಕ್ಕಳಿದ್ದಾರೆ, ಸುರಕ್ಷಿತವಾಗಿದೆ ಅಂತ ಭಾವಿಸಿ ತನ್ನ ಪುತ್ರರ ಕಡೆಗೆ ತಿರುಗಿ ಮೆಲ್ಲನೆ ಕೇಳಿದ್ಲು, ಆರವ್, ಆದಿತ್ಯ, ಬಂಗಾರಿಗಳ, ನೀವಿಬ್ರು ಮೊದ್ಲು ಹೋಗಿ ನಮ್ ಕಾರ್ನಲ್ಲಿ ಕುಳಿತು ನನಗಾಗಿ ಕಾಯ್ತಾ ಇರಿ. ಅಮ್ಮನ ಮಾತಿಗೆ ಸಾಧಾರಣವಾಗಿ ಯಾವತ್ತೂ ಕೂಡ ಎದುರಾಡ್ದವ್ರಲ್ಲ ತಲೆ ಆಡಿಸ್ತಾ ಅವರಿಬ್ರು ಶಿಶುವಿಹಾರದ ಮುಖ್ಯ ಪ್ರವೇಶ ದ್ವಾರದ ಕಡೆಗೆ ಹೆಜ್ಜೆ ಹಾಕ್ತಾರೆ. ಅವರು ಶಾಲೆಯ ಗೇಟ್ ದಾಟಿ ಕಾರನ್ನ ಹತ್ತುವುದನ್ನು ನೋಡಿದ ನಂತರವೇ ಅಶ್ವಿನಿಗೆ ಒಂದು ಕ್ಷಣ ನಿರಾಳತೆಯ ದೃಷ್ಟಿ ಮರಳಿ ಬರುತ್ತೆ. ಸುಹಾಸ್ ಬರುವ ಸಮಯವಾದ್ರಿಂದ ಅವನನ್ನ ಮುಖಾಮುಖಿ ಭೇಟಿಯಾಗುವಂಥದ್ದು ತಪ್ಪಿಸೋಕೆ ತನ್ನ ಮುದ್ದಿನ ಮಕ್ಕಳನ್ನ ಮೊದಲೇ ಆ ದಾರಿಯಲ್ಲಿ ಕಾರ್ನೊಳಗೆ ಕಳಿಸೋದು ಬುದ್ಧಿವಂತಿಕೆ ಎಂದು ಅವಳು ಯೋಚಿಸ್ತಾಳೆ. ಈ ಕಡೆ ಅವಳು ಎಷ್ಟೇ ಪ್ರಯತ್ನ ಪಟ್ರು ಆ ಕಡೆಯಿಂದ ಜರುಕೋಬೇಕು ಅಂತ ಅಂದ್ರು ಶಿಕ್ಷಕರು ಬಿಡ್ತಾಳ, ಮಗುನು ಕೂಡ ಬಿಡ್ತಾನೆ ಇಲ್ಲ. ಕಿಂಡರ್ ಗಾರ್ಡನ್ ಪ್ರವೇಶ ದ್ವಾರದ ಆಚೆ ನಿಂತಿದ್ದಂತ ಕಾರನ್ನ ತಲುಪಿದ್ದ ಒಂದು 2 ಪುಟ್ಟ ಮಕ್ಕಳು ಒಬ್ಬರ ನಂತರ ಒಬ್ಬರು ಕಾರನ್ನ ಹತ್ತಿ ಸೀಟ್ ನಲ್ಲಿ ಆರಾಮವಾಗಿ ಕುಳಿತುಕೊಂಡ್ರು. ತಕ್ಷಣವೇ ಕಿಟಕಿಯ ಗಾಜನ್ನ ಕೆಳಗಿಳಿಸಿ ಹೊರಗೆ ನೋಡುತ್ತಾ, ಅಣ್ಣ, ಅಮ್ಮ ನಮ್ಮನ್ನ ಇಲ್ಲಿಗೆ ಬಂದು ಮುಂಚಿತವಾಗಿ ಕಾರ್ನಲ್ಲಿ ಕುಳಿತುಕೊಳ್ಳಲು ಯಾಕೆ ಹೇಳಿದ್ರು? ಅಂತದ್ದೇನು? ನಿನ್ನ ಮನಸ್ಸಲ್ಲಿ ಏನು ಯೋಚಿಸ್ತಿದ್ಯಾ ಅಂತ ತನ್ನ ಗಲ್ಲದ ಮೇಲೆ ಕೈ ಇಟ್ಕೊಂಡು ಅಣ್ಣನನ್ನ ಕೇಳ್ತಾ ಇದೆ. ನಮ್ಮ ಶಾಲಾ ಬ್ಯಾಗ್ಗಳಲ್ಲಿ ಸೀಟಿನ ಬಗ್ಗೆ ಒಂದು ಪಕ್ಕಕ್ಕೆ ಎತ್ತರಿಸಿ ತನ್ನ ತಮ್ಮನೊಂದಿಗೆ ಕಿಟಕಿ ಬಳಿ ಬಂದು ನಿಂತ್ಕೊಂಡ. ಅವನ ಕಣ್ಣುಗಳು ರಸ್ತೆ ಕೆಳಗಿದ್ವು. ನೋಡು, ಅಲ್ಲಿ ನಮ್ಮ ಅಪ್ಪ ಬರ್ತಾ ಇದ್ದಾರೆ ಅಂತ ಹೇಳ್ತಾನೆ ಅತ್ಯಂತ ಗಂಭೀರ ಧ್ವನಿಯಲ್ಲಿ. ವಿಚಿತ್ರ ಹಾಗೂ ಸಂಕೀರ್ಣ ಕಾರಣಗಳಿಂದಾಗಿ ತಮಗೆ ತಮ್ಮ ಅಪ್ಪನನ್ನ ಭೇಟಿಯಾಗುವುದು ಅಮ್ಮನಿಗೆ ಇಷ್ಟ ಇರಲಿಲ್ಲ ಎಂಬುದು ಆ 2 ಸಣ್ಣ ಮಕ್ಕಳಿಗೂ ತಿಳಿದಿತ್ತು. ಆದ್ರೆ ತಮಗೆ ಈಗಾಗಲೇ ತಮ್ಮ ಅಪ್ಪ ನಿಜವಾದ ಗುರುತು ಸುಹಾಸ ಅಂತ ತಿಳಿದು ಹೋಗಿದೆ. ಅವರು ಎಷ್ಟು ಬುದ್ಧಿವಂತ ಮಕ್ಕಳಿರಬೇಕು, ಅವ್ರು ನೋಡಲು ಹೇಗಿರ್ತಾರೆ ಎಂಬ ರಹಸ್ಯ ತಮಗ್ ಗೊತ್ತು ಎಂಬ ವಿಷಯ ಪಾಪ ಅವರ ಅಮ್ಮ ಅಶ್ವಿನಿಗೂ ತಿಳಿದಿಲ್ಲ. ಆ ಮುದ್ದಿನ ಮಕ್ಕಳಿಬ್ಬರು ಕಿಟಕಿಯಿಂದ ಹೊರಗೆ ಕುತೂಹಲದಿಂದ ನೋಡ್ತಿರುವಾಗ್ಲೇ ಒಂದು ಅತ್ಯಾಧುನಿಕ ರೋಲ್ಸ್ ರಾಯ್ ಕಾರು ಆ ಶಾಲೆಯ ಬೀದಿಯಲ್ಲಿ ಅತ್ಯಂತ ಭವ್ಯವಾಗಿ ಬಂದು ನಿಲ್ಲುತ್ತೆ. ಆ ಐಷಾರಾಮಿ ಕಾರ್ನಲ್ಲಿ ಬ್ರಾಂಡೆಡ್ ಉದ್ದನೆಯ ಶರ್ಟ್ ಪ್ಯಾಂಟ್ ಅನ್ನು ಧರಿಸಿರುವಂತಹ ಅತ್ಯಂತ ಆಕರ್ಷಕ ವ್ಯಕ್ತಿತ್ವದ ಎತ್ತರದ ವ್ಯಕ್ತಿಯೊಬ್ಬ ಗಂಭೀರ ಮುಖಭಾವದೊಂದಿಗೆ ಕೆಳಗೆ ಇಳಿತಾನೆ. ಅವನು ಬೇರೆ ಯಾರೂ ಅಲ್ಲ, ಸುಹಾಸ. ಕಾರು ಬಂದ ಕ್ಷಣದಿಂದಲೇ ಅರ್ಪಿತ್ ಅದನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾನೆ. ಆ ವ್ಯಕ್ತಿ ಕಾರ್ನಿಂದ ಕೆಳಗೆ ಇಳಿತಾ ಇದ್ದಂಗೆನೆ ಅರ್ಪಿತ್ ತನ್ನ ತೀಕ್ಷ್ಣ ನೋಟವನ್ನ ಅವನ ಮೇಲೆ ಏನಿಟ್ಟು ತಕ್ಷಣವೇ ಅಣ್ಣ ಅಂಶುನ ಕಡೆಗೆ ಕೈ ತೋರಿಸುತ್ತಾ, ಸಹೋದರ, ಅಲ್ಲಿ ನೋಡು, ಕಾರ್ನಿಂದ ಇಳಿದ ಆ ವ್ಯಕ್ತಿ ಖಂಡಿತವಾಗಿಯೂ ನಮ್ಮ ತಂದೆಯೇ ಇರಬೇಕಲ್ವೇ ಅಂತ ಉತ್ಸಾಹದಿಂದ ಕೇಳ್ತಾನೆ. ಅಂಶು ಆ ವ್ಯಕ್ತಿಯನ್ನ ಸೂಕ್ಷ್ಮವಾಗಿ ನೋಡಲು ತಲೆ ತಿರುಗಿಸಿ ಯಾವುದೇ ಗೊಂದಲವಿಲ್ಲದೆ ದೃಢವಾಗಿ ತಲೆ ಆಡಿಸ್ತಾನೆ. ಹೌದು ಅರ್ಪಿತ್, ಇದರಲ್ಲಿ ಯಾವುದೇ ಸಂದೇಹವಿಲ್ಲ, ಇವನೇ ನಮ್ಮ ಇಂಟರ್ನೆಟ್ ನಲ್ಲಿ ರಿಸರ್ಚ್ ಮಾಡಿ ನೋಡಿದ ನಮ್ಮ ಅಪ್ಪ ಸುಹಾಸ ಅಂತ ಹೇಳ್ತಾನೆ. ಅಣ್ಣ ಈ ಮಾತನ್ನ ದೃಢಪಡಿಸಿದ ತಕ್ಷಣವೇ ಕಿರಿಯವನಾದ ಅವನಿಗೆ ತನ್ನ ಸಂತೋಷವನ್ನ ತಡೆಯಲಾಗದೆ ಜೋರಾಗಿ ಚಪ್ಪಾಳೆ ತಟ್ಟಕ್ಕೆ ಹೋಗ್ತಾನೆ. ಅಣ್ಣ ಅಪ್ಪ ನಿಜ ಜೀವನದಲ್ಲಿ ಫೋಟೋ ಇಂಟರ್ನೆಟ್ ಚಿತ್ರದಲ್ಲಿ ಕಾಣೋದಕ್ಕಿಂತ ಹೆಚ್ಚು ಗಾಂಭೀರ್ಯ ಮತ್ತು ರಾಯಲ್ ಲುಕ್ ಅನ್ನ ಹೊಂದಿದಾರಲ್ವಾ, ಸಖತ್ ಕ್ಯೂಟ್ ಆಗಿದ್ದಾರೆ ಅಂತ ಆಶ್ಚರ್ಯದಿಂದ ಉದ್ಗರಿಸ್ತಾನೆ. ಅವನು ಹಾಗೆ ಹೇಳಿದ ತಕ್ಷಣ ಅವನತ್ತ ತೀವ್ರವಾಗಿ ದುರ್ಗುಟ್ಟಿ ನೋಡ್ತಾನೆ ಅಣ್ಣ. ತನ್ನ ತಮ್ಮನನ್ನ ಗಂಭೀರವಾಗಿ ನೋಡುತ್ತಾ, ಪ್ಲೀಸ್, ನಿನಗೆ ನಾನು ಮೊದಲೇ ಎಚ್ಚರ ಕೊಟ್ಟಿದ್ದೇನಲ್ವೇ, ಅಮ್ಮನಿಗೆ ಇದೆಲ್ಲವೂ ಕೂಡ ಇಷ್ಟ ಆಗಲ್ಲ. ಅಮ್ಮನಿಗೆ ನೋವಾಗಬಾರ್ದು ಅಂದ್ರೆ ಸದ್ಯಕ್ಕೆ ಅಪ್ಪನ ವಿಷಯದಲ್ಲಿ ನಾವು ಮೂಗು ತೋರಿಸ್ಲೇಬಾರ್ದು, ಅವರನ್ನ ಮುಟ್ಟಲು ಕೂಡ ಹೋಗ್ಬಾರ್ದು ಅಂತ ನಾನು ನಿನ್ಗೆ ಹೇಳಿಲ್ವಾ ಅಂತ ಹೇಳಿ ಗದ್ದರಿಸ್ತಾನೆ. ಕತೆ ಮುಂದುವರಿಯುತ್ತೆ. ಮುಂದಿನ ಭಾಗದಲ್ಲಿ ಏನಾಗುತ್ತೆ ನೋಡೋಣ. ಈ ಅಪ್ಪ ಮಕ್ಕಳ ಭೇಟಿ ಇನ್ಯಾವತ್ತಾಗುತ್ತೋ ಕಾದು ನೋಡ್ಬೇಕು. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ಭಾಗಗಳು ಬೇಕು ಅಂದ್ರೆ ಈ ಕೂಡಲೇ ಕಮೆಂಟ್ ಮಾಡಿ. ಮುಂದೆ ಏನಾಗ್ಬೇಕು ಅಂತ ಬಯಸ್ತೀರಾ ಅದನ್ನು ಕೂಡ ಕಮೆಂಟ್ ನಲ್ಲಿ ತಿಳಿಸಬಹುದು.